ಗ್ಯಾರಂಟಿ ಬಗ್ಗೆ ನಿಮ್ಮ ಪ್ರತಿಕ್ರಿಯೆ. ಪ್ರಜಾಕೀಯ ಮಾಡಿ ದೊಡ್ಡ ಮಟ್ಟದಲ್ಲಿ ಚರ್ಚೆಗಳು ಶುರು ಆಗಿತ್ತು. ಆದ್ರೆ ಈ ಬಾರಿಯ ವಿಧಾನಸಭಾ ಚುನಾವಣೆಯಲ್ಲಿ ಪ್ರಜಾಕೀಯ ನಿಮ್ಮ ಅಭ್ಯರ್ಥಿಗಳು ಸಾಕಷ್ಟು ಕಡೆ ನಿಂತ್ಕೊಂಡ್ರು. ಆದ್ರೆ ಒಂದು ಉಪೇಂದ್ರ ಅವರ ಸಪೋರ್ಟ್ ಇನ್ನೊಂದು ಸ್ವಲ್ಪ ಜಾಸ್ತಿ ಸಿಕ್ಕಿದ್ರೆ ಎಲ್ಲೋ ಒಂದ್ ಕಡೆ ಅವರ ಠೇವಣಿಯನ್ನು ಉಳಿಸಿಕೊಳ್ಳುವ ಹಂತಕ್ಕಾದ್ರೂ ಹೋಗ್ತಾ ಇತ್ತು. ಯಾಕಂದ್ರೆ ಇವತ್ತು ಆಟೋ ಚಾಲಕರಿಂದ ಹಿಡಿದು ತುಂಬಾ ಜನ ಟೀಚರ್ಗಳು ಹಿಡಿದು ತುಂಬಾ ಜನ ಎಜುಕೇಟೆಡ್ ಬಂದಿದ್ರು. ಇಲ್ಲ ಖಂಡಿತ ನಾನು ಮಾಡೋಷ್ಟು ಮಾಡಿದೆ. ಅಗೈನ್ ಮತ್ತೆ ಇನ್ನೂ ಬೇರೆ ಮಾಡ್ಬೇಕು ಅಂದ್ರೆ ಮತ್ತೆ ಅದನ್ನೇ ನಾನು ಮಾಡ್ಬೇಕು. ಆಕ್ಚುಲಿ ಏನ್ ಹೇಳಿ, ಎಲ್ಲೋ ಒಂದ್ ಕಡೆ ಕರೀತಾರೆ, ಅಲ್ಲಿ ಪ್ರಚಾರ ಮಾಡಿ ಅಂತಾರೆ, ಇನ್ನೊಬ್ರು ಇನ್ನೊಂದು ದೊಡ್ಡದಾಗ ಒಂದು ಸ್ಟೇಜ್ ಹಾಕೊಂಡು ಕರೀತಾರೆ. ಅವಾಗ ನೀವು ಅಲ್ಲಿ ಹಂಗ್ ಮಾಡಿದ್ರಿ, ಇಲ್ಲಿ ಹಿಂಗ್ ಮಾಡಿಲ್ಲ, ಮತ್ತದು ರಾಜಕೀಯ ತರನೇ ಆಗೋಗ್ಬಿಡುತ್ತದು. ನಾನು ಹೇಳಿದ್ ಈ ವಿಚಾರಗಳು ಹಿಂಗೆ ಹೋಗ್ಬೇಕಪ್ಪ, ನಿಮ್ಗೆ ನಂಬಿಕೆ ಇದ್ರೆ ಬನ್ನಿ ಇಲ್ಲಿ. ಆಕ್ಚುಲಿ ನೀವು ಸೋಲ್ತೀನಿ ಗೆಲ್ತೀನಿ ಅನ್ನೋದಲ್ಲ, ಇಲ್ಲಿ ನಮ್ ಪ್ರಯತ್ನ ಪಡ್ತೀವಿ ಅನ್ನೋದಷ್ಟೇ ನಾವು ಮಾಡ್ತಾ ಇರೋದಿಲ್ಲ. ಇಲ್ಲಿ ಗೆದ್ದಾಗಿದೆ ಅಂತ ನಾನು ಫಸ್ಟ್ ಹೇಳಿದೆ. ಇನ್ ಗೆಲುವು ಸೋಲು ಇಲ್ಲ, ಇಲ್ಲಿ ಗೆಲುವು ಸೋಲು ಬೇಕಾಗಿರೋ ಜನಕ್ಕೆ. ಸೊ ಇಲ್ಲಿ ನನ್ನ ಕರ್ತವ್ಯ ನಾ ಮಾಡ್ತೀನಿ ಅಂತಾನೆ ಬರ್ಬೇಕು. ಇಲ್ಲಿ ಒಬ್ಬ ಪ್ರಜಾಕೀಯ ಪಕ್ಷವನ್ನ ಕಟ್ಟಿ ಬೆಳೆಸಿ ಅದನ್ನ ಮುಂದುವರ್ಸ್ಕೊಂಡು ಹೋಗ್ತಾ ಇರುವಂತ ಒಬ್ಬ ಉಪೇಂದ್ರ ಅವರು ಇವತ್ತಿನ ರಾಜಕೀಯ ಬೆಳವಣಿಗೆಗಳ ಬಗ್ಗೆ ಏನ್ ಹೇಳಿದ್ರು? ಅಲ್ಲ ಏನ್ ಹೇಳೋದು, ಆಕ್ಚುಲಿ ನಾನು ಹೇಳಿದ ಆಲ್ರೆಡಿ ಎಲ್ಲ ಹೇಳಾಗಿದೆ. ನಾನು ಅದಕ್ಕೆ ಪ್ರಜಾಕೀಯ ಮಾಡ್ತಿರೋದು. ಮತ್ತೆ ನನಗೆ ಯಾವ ರೀತಿ ರೈಟ್ಸು ಇಲ್ಲ ಅನ್ನಿಸ್ತು ನಾನು ರಾಜಕೀಯದ ಬಗ್ಗೆ ಮಾತಾಡಕ್ಕೆ. ಯಾಕೆ ಅಂದ್ರೆ ಫಸ್ಟ್ ಆಫ್ ಆಲ್ ಇದು ನಾನೇ ಮಾಡಿರೋದು. ನಾನು ಹೇಳ್ತಿರೋ ಪ್ರಜಾಕೀಯ ಪಕ್ಷದ ಬಗ್ಗೆ ಇಲ್ಲ ನಾನು ಪ್ರಜಾಕೀಯ ಬಿಟ್ಟು ಹೇಳ್ತಿರೋದು. ನಾನು ಯಾವ್ದಾರ ಒಂದು ಪಕ್ಷ ಅವ್ರು ಸರಿ ಇಲ್ಲ ಇವ್ರು ಸರಿ, ನನಗೇನ್ ರೈಟ್ಸ್ ಇದೆ? ನಾನೇ ಎಲೆಕ್ಟ್ ಮಾಡಿರೋ ತಾನೆ, ನಾನೇ ಬಯಸಿರೋದು. ದೊಡ್ಡ ನಾಯಕರು ನಾನು ಬಯಸಿದೀನಿ, ಫೇಮಸ್ ವ್ಯಕ್ತಿಗಳನ್ನ ನಾನು ಬಯಸಿ ಓಟ್ ಹಾಕಿದ್ದೀನಿ, ಅಥವಾ ಏನೋ ಪ್ರಚಾರ ನೋಡಿ ಓಟ್ ಹಾಕಿದ್ದೀನಿ, ಅಥವಾ ನಾನು ಇನ್ನೇನೇನೋ ಕಾರಣಕ್ಕೆ ಓಟ್ ಹಾಕಿದ್ದೀನಿ. ಸೊ ನನಗೆ ಏನ್ ರೈಟ್ಸ್ ಇರೋದು? ನಾನೇ ಯಾಕೆ ಬೈಬೇಕು ಅವ್ರನ್ನ? ನನಗೆ ಅರ್ಥನೇ ಆಗ್ತಿಲ್ಲ. ನಿಮ್ಗೆ ಆತರ ಇದ್ರೆ ಯು ಶುಡ್ ಗೋ ಫಾರ್ ಸಮ್ ಆಲ್ಟರ್ನೇಟಿವ್. ನೀವು ಒಬ್ಬನ್ ಬೈಕೊಂಡು 10 ಸತಿ ಗೆಲ್ಸಿರ್ತೀರಾ, ಬೈತಾನೆ ಇರ್ತೀರಾ ಅಂದ್ರೆ ಅದು ಮೀನಿಂಗ್ಲೆಸ್ ಅಲ್ವಾ? ಅದು ಬೈಕೊಂಡು 10 ಸರಿ ಗೆಲ್ಸಿರ್ತೀರಾ, ಆದ್ರೂ ಬೈತಾ ಇರ್ತೀರಾ. ಹೆಂಗ್ ಕರೆಕ್ಟ್ ಅನ್ಸುತ್ತೆ ನಿಮ್ಗದು? ಅಂದ್ರೆ ಮತದಾರ ಸ್ವಲ್ಪ ಪ್ರಜ್ಞಾವಂತನ ಆಗ್ಬೇಕು ಅಂತ ಹೇಳ್ತಾ ಇದ್ದಾರೆ. ಹೌದಲ್ವಾ? ನೀವು ಡೆವಲಪ್ಮೆಂಟ್ ಅಂದ್ರೆ ಏನ್ ಆಕ್ಚುಲಿ ಏನ್ ಹೇಳಿ? ಡೆವಲಪ್ಮೆಂಟ್ ಆಫ್ ದಿಸ್ ವಿಚಾರಗಳು ಬೆಳಿಬೇಕು. ಯಾವತ್ತು ಜನರ ಬೆಳವಣಿಗೆ ಆಗುತ್ತೋ, ಜನರ ವಿಚಾರವಂತರಾಗ್ತಾರೋ, ದೇಶ ವಿಚಾರವಂತ ದೇಶ ಆಗುತ್ತೆ. ದೇಶ ಗೊತ್ತಿಲ್ಲದೆ ಬೆಳ್ಕೊಂಡು ಹೋಗುತ್ತೆ. ಗ್ಯಾರಂಟಿ ಬಗ್ಗೆ ನಿಮ್ಮ ಪ್ರತಿಕ್ರಿಯೆ? ಅಲ್ಲ ನಾನು ಅದ್ರ ಬಗ್ಗೆ ಯಾಕೆ ಮಾತಾಡಲ್ಲ ಅಂದ್ರೆ, ನಾನು ಹೇಳ್ತಿರೋದು ಮೂಲದ ಬಗ್ಗೆ ಮಾತಾಡ್ತೀನಿ. ಅದ್ರಾದ್ಮೇಲೆ ಅವ್ರು ಅದನ್ನ ಮಾಡಿದ್ರು, ಇವ್ರು ಇದು ತಪ್ಪು ಮಾಡಿದ್ರು, ಅವ್ರು ಸರಿ ಮಾಡಿದ್ರು, ಅದು ಮತ್ತೆ ರಾಜಕೀಯ ಆಗತ್ತೆ. ಅವ್ರು ಸರಿ ಇಲ್ಲ, ರಾಜಕೀಯ ಮಾಡೋದು ಬೇಡ ಸರ್. ನಾವು ರಾಜಕೀಯ ಮಾಡೋದು ಒಬ್ಬ ಬುದ್ಧಿವಂತನಾಗಿ ಕೊಡ್ತಿರೋದು ಒಳ್ಳೆ ಸಮಾಜ. ಅದನ್ನ ನೀವು ನೋಡೋ ರೀತಿ ಆಕ್ಚುಲಿ. ಈಗ ಎಷ್ಟೋ ಜನಕ್ಕೆ ನನಗ್ ದುಡ್ಡು ಕೊಡ್ತಾ ಇದ್ದಾರೆ, ನಾನ್ ಬಡವ, ನನಗೊಂದು ಟ್ರಾನ್ಸ್ಪೋರ್ಟೇಶನ್ ಸಿಗ್ತಿದೆ, ನನಗೊಂದು ಅಕ್ಕಿ ಸಿಗ್ತಿದೆ, ತಪ್ಪೇನಿದೆ ಅಂತ ಹೇಳ್ಬೋದು. ನೀವು ಯಾವ ರೀತಿ ಅದು ತಪ್ಪು ಅಂತ ಹೆಂಗ್ ಹೇಳ್ತೀರಾ ನೀವು? ಅದು ಸರಿ ಇದೆ. ಹಾಗಂತ ಈಗ ಖಜಾನೆಯಲ್ಲೇ ಹಣ ಇಲ್ಲ ಅಂತಂದಾಗ ಈಗ ಬೇರೆ ಕಡೆ ಎಲ್ಲೋ ಒಂದ್ ಕಡೆ ಫಂಡ್ ನ ತಗೊಂಡ್ಬಂದು ಈ ಕಡೆ ನಾನು ಇನ್ನೊಂದು ಕೇಳ್ತೀನಿ ಇದೇ ವಿಷಯಕ್ಕೆ. ನೀವು ಹಣ ಇಲ್ಲ ಅಂತೀರಾ, MLA ಸಂಬಳ ಕಡಿಮೆ ಮಾಡಿಲ್ಲ, MP ಮಾಡಿಲ್ಲ, ನೀವು ಆಫೀಸರ್ಸ್ ಗಳಿಗೆ ಮಾಡಿಲ್ಲ, ಪೆನ್ಷನ್ಗಳು ಹಂಗೆ ಇದಾವೆ, ಎಷ್ಟೋ ಖರ್ಚುಗಳಾಗ್ತಾ ಇದಾವೆ. ಸೊ ಅಲ್ಲೆಲ್ಲ ನೀವು ಮಾಡ್ಬೋದಲ್ವಾ? ನಿಮ್ ನಿಜವಾಳ ಹಣ ಇಲ್ಲ ಅಂದ್ರೆ ಅಲ್ಲೆಲ್ಲ ಸ್ವಲ್ಪ ಕಡಿಮೆ ಮಾಡಿ, ರಿಕ್ವೆಸ್ಟ್ ಮಾಡಿ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ ಅಂತ ಮಾಡ್ಬೋದಲ್ವಾ? ಒಂದು ಉತ್ತಮವಾದಂತ ಸಲಹೆ ಕೊಟ್ಟಿದ್ದಾರೆ. ಯಾರು? ನೀವೇ. ಈಗ ಅಲ್ಲಲ್ಲ ನಾನು ಹೇಳಿದ್ದು, ಮಾಡಿದಾಗ ನೀವು ನೋಡೋ ರೀತಿಲಿ ಯಾವ ರೀತಿ ಬೇಕಾದ್ರೆ ಮಾತಾಡ್ಬೋದು. ನಾನು ಮಾತಾಡ್ತಿರೋ ಸರಿ ಅಂತ ನಾನು ಹೇಳ್ತಾ ಇಲ್ಲ. ಆತರ ಎಷ್ಟೋ ವಿಷಯಗಳಿದಾವೆ. ಸೊ ಎಲ್ಲೋ ಒಂದ್ ಕಡೆ ಯಾರೋ ತುಂಬಾ ಅವ್ರಿಗೇನೋ ಒಂದು ಬಹಳ ಇಂಪಾರ್ಟೆಂಟ್, ಒಂದು 2,000 ರೂಪಾಯಿ ಇಂಪಾರ್ಟೆಂಟ್ ಒಬ್ಬ ರೈತರಿಗೆ ಅಂದಾಗ 2,000 ರೂಪಾಯಿ ಕೊಡೋದು ನನಗೆ ತಪ್ಪು ಅನ್ನಿಸ್ತಾ ಇಲ್ಲ. ಹಂಗಂತ ಅದೇ ಸರಿ ಅಂತಾನೂ ಹೇಳ್ತಿಲ್ಲ. ಬೇರೆನೂ ಆಗ್ಬೇಕು, ಡೆವಲಪ್ಮೆಂಟ್ ಗಳಾಗಬೇಕು, ಎಜುಕೇಶನ್ ಸಿಸ್ಟಮ್ ಬದಲಾವಣೆ ಆಗಬೇಕು, ಜಾಬ್ಸ್ ಗಳು ಸಿಗುವಂತ ಆಪರ್ಚುನಿಟೀಸ್ ಬರ್ಬೇಕು, ಅದೆಲ್ಲ ಆಗ್ಬೇಕು. ಇಲ್ಲ ಅಂತ ಕಾನ್ಫಿಡೆಂಟ್ ಇದೆಯಾ? ಅಲ್ಲ ಹಾಗೆ ಆಗತ್ತೆ, ಒಂದಲ್ಲ ಒಂದಿನ ಆಗ್ಲೇಬೇಕು. ಅಲ್ಲ ನೋಡಿ, ಚಕ್ರ ಆಗುತ್ತೆ ಅಂತೇಳಿ ನೋಡ್ಕೊಂಡು ಕಾಯ್ಕೊಂಡೆ ಕುತ್ಕೊಂಡಿರ್ಬೇಕಾ? ಇವತ್ತು ಅದೇ ಮೋರಿ, ಅದೇ ರಸ್ತೆ ಗುಂಡಿಗಳು, ಅದೇ ಮನೆಗಳು, ಅದೇ ಇಂಚಿನ ಮನೆಗಳು. ನಾನು ಇದನ್ನೇ ಇನ್ನೊಂದ್ಸತಿ ಕೇಳಲ್ಲ, ನಿಮ್ಮನ್ನ ಕೇಳಲ್ಲ ನಾನು. ನಿಮ್ಗೆ ಅದೇ ಪ್ರಚಾರ ಬೇಕು, ಅದೇ ಪಕ್ಷಗಳು ಬೇಕು, ನಿಮ್ಗೆ ಅದೇ ನಾಯಕರುಗಳು ಬೇಕು. ಇದನ್ನ ಯಾಕೆ ನೀವು ಮಾತಾಡಲ್ಲ? ಜನರ ಅಲ್ಲ, ನೀವು ಜನರಾಗಿ ನಿಮ್ಮನ್ನ ಕೇಳ್ತೀನಿ. ಯು ಡೋಂಟ್ ಹ್ಯಾವ್ ಎನಿ ರೈಟ್ ಟು ಟಾಕ್ ಅಬೌಟ್ ಪಾಟ್ ಹೋಲ್ಸ್. ಇದು ಸರಿ ಇಲ್ಲ ಸರ್, ಅದು ಸರಿ ಇಲ್ಲ ಸರ್, ಇಷ್ಟೆಲ್ಲ ಮಾತಾಡ್ತೀರಾ. ನಿಮಗೆ ಇದು ಅದೇ ಬೇಕು, ನಿಮ್ಗೆ ಪ್ರಚಾರ ಬೇಕು. ಪ್ರಚಾರ ಇಲ್ಲದೆ ನಾನು ಓಟ್ ಹಾಕಲ್ಲ ರೀ ಅಂತೀರಾ, ನಮಗೆ ಜಾತಿ ಇಲ್ಲದೆ ಓಟ್ ಹಾಕಲ್ಲ ಅಂತೀರಾ, ಅಲ್ವಾ? ಹಣ ಕೊಡದೆ ಓಟ್ ಹಾಕಲ್ಲ ಅಂತೀರಾ. ಸೊ ಇದನ್ನ ಇಟ್ಕೊಂಡು ಅದನ್ನ ನೀವ್ ಹೆಂಗ್ ಮಾತಾಡ್ತೀರಾ? ಬುದ್ಧಿವಂತರಾಗಿಲ್ಲ ಇನ್ನ ಜನ ಆಗಿದಾರ ಇಲ್ವಾ? ಅಲ್ಲ, ನೀವ್ ಹೇಳಿ ಇದನ್ನ. ಆಗಿಲ್ಲ ಅಂತ ನಾನು ಹೇಳ್ತೀನಿ ಅಷ್ಟೇ. ಮತ್ತೆ ಅದು ಏನ್ ಬೇಕು ಅವ್ರಿಗೆ? ಯಾಕೆ ಆಗ್ತಿಲ್ಲ ಅಂದ್ರೆ ಜನರಿಗೆ ಒಂದು ಅವ್ರಿಗೆ ಜಾಗೃತಿ ಮೂಡಿಸುವಂತ ಕೆಲಸಗಳು ಆಗ್ತಾ ಇಲ್ವಾ? ಏನಿಲ್ಲ, ಆತರ ಏನಿಲ್ಲ. ಹೇಳಿದ್ನಲ್ಲ, ಈ ಜಗತ್ತಲ್ಲಿ ಎಲ್ಲರೂ ಹೇಳ್ಬಿಟ್ಟಿದ್ದಾರೆ ಒಳ್ಳೊಳ್ಳೆ ವಿಷಯಗಳು ಅಂತ. ತಗೊಂಬೇಕಂತ ನಮ್ ಕೆಲಸ ಅಷ್ಟೇ, ಇನ್ನೇನು ಹೇಳೋದೇನಿಲ್ಲ ಅದು. ಸೊ ಇದು ನಂದೊಂದು ಪ್ರಯತ್ನ ಅಷ್ಟೇ. ಈ ತರ ಒಂದು ಮಾಡಿದಾಗ ತಗೊಬೋದು. ನಿಮ್ಗೆ ಆಪ್ಷನ್ ಇದೆ, ಯಾವತ್ತಿದ್ರೂ ಇದೆ, ನೀವು ಯಾವಾಗ ಬೇಕಾದ್ರೆ ತಗೊಬೋದು. ಸೊ ನಿಮ್ಗೆ ನನಗೆ ಅವಾಗ ಅನ್ಸಿತ್ತು, ಯಾಕಂದ್ರೆ ಅವ್ರಿಗೆ ಆಲ್ಟರ್ನೇಟಿವ್ ಇಲ್ಲ, ಒಂದು ಆಪ್ಷನ್ ಇಲ್ಲ, ಅದಕ್ಕೋಸ್ಕರ ಇಲ್ಲಿದ್ದಾರೆ ಅಂತ ಒಂದು ಆಲ್ಟರ್ನೇಟಿವ್ ಮಾಡಿದೆ. ಅದನ್ನ ಪ್ಯೂರ್ ಆಗೇ ಮಾಡ್ಬೇಕು ಅಂತ ಮಾಡಿದೆ. ಮತ್ತೆ ನಾನ್ ನಾಯಕ ಆಗ್ತೀನಿ, ನಾನೇನೋ ಬದಲಾವಣೆ ತರ್ತೀನಿ ಅಂತ ಮತ್ತೆ ಅದು ತಪ್ಪಾಗತ್ತದು. ಏನ್ ಹೇಳಿ, ಅದಕ್ಕೆ ನಾನು ಎಲೆಕ್ಷನ್ ನಿಂತ್ಕೊಳ್ಳಲ್ಲ. ಒಂದು ಪಕ್ಷ ನಿಮ್ ಪಕ್ಷ, ಅದು ನೀವು ಹೈಕಮಾಂಡ್, ನಾನು ಕೆಲಸಗಾರ, ನೀವು ಹೇಳ್ದೆ ನಾನು ಕೆಲಸ ಮಾಡ್ತೀನಿ. ನೀವೇ ಸೆಲೆಕ್ಟ್ ಮಾಡಿ ಕಳಿಸಿ ಅಭ್ಯರ್ಥಿಗಳನ್ನ, ನಾನ್ ಸೆಲೆಕ್ಟ್ ಮಾಡೋದು ಅಲ್ಲ. ನೀವು ನಿಮ್ ವಾರ್ಡ್ ಇಂದ ಒಬ್ಬನ ಸೆಲೆಕ್ಟ್ ಮಾಡಿ ಕಳಿಸಿ,
ಕಳಿಸಿ, ಆಗಲ್ವಾ? ಒಂದು ಹಳ್ಳಿಯಿಂದ ಒಂದು ವಿಲೇಜ್ ಪಂಚಾಯತ್ಗೆ ಒಂದು 50 ಜನ ಹುಡುಗರು ಸೇರಿ ಒಬ್ಬನ್ ಸೆಲೆಕ್ಟ್ ಮಾಡಿ ಇವ್ನು ನಿಂತ್ಕೊಳ್ಳೋ ಅಂತ ಹೇಳಕ್ಕಾಗಲ್ವಾ? ಅವರೆಲ್ಲ ಸಪೋರ್ಟ್ ಮಾಡಕ್ಕಾಗಲ್ವಾ? ಆಗಲ್ಲ ಅಂತ ಏನಿಲ್ಲ. ಸೊ ನಮಗೆ ಬೇರೆ ಒಂದು ಸಿಸ್ಟಮ್ ಚೆನ್ನಾಗಿದೆ, ಅದು ಕಂಫರ್ಟಬಲ್ ಆಗಿದೆ. ಮೋಸ್ಟ್ಲಿ ಅದು ಎಲ್ಲಿವರೆಗೆ ಕಂಫರ್ಟಬಲ್ ಇರುತ್ತೋ ಅದು ನಡೀತದೆ. ಅದನ್ನ ತಪ್ಪು ಅಂತ ಹೇಳಕ್ಕೂ ನಮ್ ತಪ್ಪಾಗುತ್ತೆ. ಯಾಕಂದ್ರೆ ಜನಕ್ಕೆ ನಾವು ಗೌರವ ಕೊಡ್ಲೇಬೇಕು. ಜನ ದಡ್ರು ಅಂತ ಹೇಳೋ ಅಷ್ಟು ನಾವು ಬುದ್ಧಿವಂತರಲ್ಲ. ಯಾಕಂದ್ರೆ ಅದ್ರಲ್ಲಿ ಏನೋ ಕರೆಕ್ಟ್ ಸತ್ಯ ಇದೆ, ಅವ್ರಿಗೆ ಅದ್ರಲ್ಲಿ ಹೋಗ್ತಾ ಇದ್ದಾರೆ, ಒಂದು ನಂಬಿಕೆಯಿಂದ ಹೋಗ್ತಾ ಇದ್ದಾರೆ. ವಿ ಶುಡ್ ರೆಸ್ಪೆಕ್ಟ್ ದಟ್. ಆದ್ರೆ ಅವರು ಸತ್ಯ ಇದೆ, ಕರೆಕ್ಟ್ ಇದೆ ಅಂತ ಹೋಗ್ತಿರ್ತಾರೆ. ಆದ್ರೆ ಅದ್ರಲ್ಲಿ ಎಲ್ಲೋ ಕೂಡ ಅವ್ರಿಗೆ ಸಿಗಬೇಕಾಗಿರೋ ಸೌಲಭ್ಯಗಳೇ ಸಿಗ್ತಾ ಇಲ್ವಲ್ಲ. ಮೂಲಭೂತ ಸೌಲಭ್ಯಗಳು ಸಿಗ್ತಾ ಇಲ್ಲ, ಮೂಲಭೂತ ಸೌಕರ್ಯಗಳು ಸಿಗ್ತಾ ಇಲ್ಲ. ಅಲ್ಲ, ಅದನ್ನ ನೀವ್ ಇಲ್ಲಿ ಕೂತ್ಕೊಂಡ್ ಮಾತಾಡ್ತಿದ್ರೆ ಅವ್ರು ಕೇಳ್ಬೇಕು ತಾನೆ. ಹೇಳಿ, ಎಲ್ಲ ಸೌಕರ್ಯಗಳಿರೋರು ಮೂಲಭೂತ ಸೌಕರ್ಯ ಸಿಗ್ತಿಲ್ಲ ಅಂತ ಗಲಾಟೆ ಮಾಡ್ತಾ ಇದ್ದಾರೆ. ನೀವು ಎಲೆಕ್ಷನ್ ಟೈಮಲ್ಲಿ ಯಾಕೆ ಇದ್ರ ಬಗ್ಗೆ ಮಾತಾಡಲ್ಲ? ಪ್ರಜೆಗಳಿಂದ ಪ್ರಜಾಕೀಯ, ಪ್ರಜೆಗಳಿಗಾಗಿ ಪ್ರಜಾಕೀಯ, ಪ್ರಜೆಗಳಿಗೋಸ್ಕರ ಪ್ರಜಾಕೀಯ, ಮಟ್ಟ